ಆಗಾಗ್ಗೆ ಮನೆಗಳನ್ನು ಅಭಿವೃದ್ಧಿ ಕೆಲಸಕ್ಕೋ ಇಲ್ಲವೋ ಅಕ್ರಮವಾಗಿ ಕಟ್ಟಿದ್ದಾರೆ ಎನ್ನುವ ಕಾರಣಕ್ಕೋ ಮನೆಗಳನ್ನು ಒಡೆದು ಹಾಕುತ್ತಾರೆ. ಅಕ್ರಮ ಎನ್ನುವ ಕಾರಣಕ್ಕೆ ಮನೆ ಒಡೆದು ಹಾಕಿದರೆ ಒಂದರ್ಥದಲ್ಲಿ ಸರಿ. ಆದರೆ ಅಭಿವೃದ್ಧಿಯ ನೆಪ ಹೇಳಿ ಬೇವರು ಸುರಿಸಿ ಕಟ್ಟಿಸಿದ ಅಥವಾ ಕುಟುಂಬದ ನೆನಪಿರುವ ಮನೆಯನ್ನು ಒಡೆದು ಹಾಕಿದರೆ ಯಾವಾಗ ಬೇಡ ಹೇಳಿ. ಹಾಗಾಗಿ ಸರ್ಕಾರ ಯಾರ ಮನೆಯನ್ನಾದರೂ ಬೇಕಾಬಿಟ್ಟಿಯಾಗಿ ಒಡೆದು ಹಾಕಬಹುದಾ? ಈ ಕುರಿತು ಭಾರತದ ಕಾನೂನು ಏನು ಹೇಳುತ್ತೆ ಗೊತ್ತಾ? ಇಲ್ಲಿದೆ ಅದರ ಕುರಿತು ಸಂಪೂರ್ಣ ವಿವರ. ಭಾರತದಲ್ಲಿ ಮನೆ ಒಡೆದಾಕುವುದು ಕಾನೂನಿನ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಪಟ್ಟಿದೆ. ವಿಶೇಷವಾಗಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ಸರ್ಕಾರಿ ಅಧಿಕಾರಿಗಳು ಯಾವುದೇ ವ್ಯಕ್ತಿಯ ಮನೆಯನ್ನು ಕೆಡವಲು ಬಯಸಿದರೆ ಸರಿಯಾದ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಹಾಗಾಗಿ ಈ ಲೇಖನದಲ್ಲಿ ಭಾರತದಲ್ಲಿ ಮನೆ ಒಡೆದಾಕುವಿಕೆಗೆ ಸಂಬಂಧಿಸಿದ ಕಾನೂನು ಮತ್ತು ಅವುಗಳಿಗೆ ಸಂಬಂಧಿಸಿದ ಕಾರಣಗಳ ಬಗ್ಗೆ ವಿವರವಾಗಿ ತಿಳಿಯೋಣ. 2024ರ ನವೆಂಬರ್ 13ರಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಅಥವಾ ದೋಷಿಯೆಂದು ಸಾಬೀತಾಗಿದೆ ಎಂಬ ಕಾರಣಕ್ಕೆ ಮಾತ್ರ ಅವರ ಮನೆಯನ್ನು ಒಡೆದಾಕುವುದು ಕಾನೂನಿನ ವಿರುದ್ಧವಾಗಿದೆ ಎಂದು ತೀರ್ಮಾನಿಸಿತು. ಮುಂದುವರೆದು ಸುಪ್ರೀಂ ಕೋರ್ಟ್ನ ಪ್ರಕಾರ ಮನೆ ಹೊಡೆದಾಕುವಿಕೆಗೆ ಮೊದಲು ಕನಿಷ್ಠ 15 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕು. ಆ ನೋಟಿಸ್ನಲ್ಲಿ ಮನೆ ಒಡೆದಾಕುವಿಗೆ ಕಾರಣಗಳು ಮತ್ತು ವೈಯಕ್ತಿಕ ವಿಚಾರಣೆಗೆ ದಿನಾಂಕವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ಜೊತೆಗೆ ಮನೆ ಒಡೆದಾಕುವುದರ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡಬೇಕು. ಜೊತೆಗೆ ಸಾರ್ವಜನಿಕವಾಗಿ ಪ್ರಕಟಿಸಬೇಕು. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಕೆಡವಲ್ಪಟ್ಟ ಆಸ್ತಿಯ ಮಾಲೀಕರಿಗೆ ಪರಿಹಾರವನ್ನು ಒದಗಿಸಬೇಕಾಗುತ್ತದೆ. ಮನೆ ಒಡೆದಾಕಲು ಕಾರಣಗಳು. ಭಾರತದಲ್ಲಿ ಮನೆ ಹೊಡೆದಾಕಲು ಹಲವು ಕಾರಣಗಳಿರಬಹುದು. ಆದರೆ ಇವೆಲ್ಲವೂ ಕಾನೂನಿನ ಚೌಕಟ್ಟಿನೊಳಗೇ ಇರಬೇಕು. ಕೆಲವು ಸಾಮಾನ್ಯ ಕಾರಣಗಳು. ಪುನರಭಿವೃದ್ಧಿ ಯೋಜನೆಗಳು. ಸರ್ಕಾರಿ ಯೋಜನೆಗಳಾದ ರಸ್ತೆ ವಿಸ್ತರಣೆ, ಮೆಟ್ರೋ ಯೋಜನೆಗಳು ಅಥವಾ ನಗರೀಕರಣಕ್ಕಾಗಿ ಮನೆಗಳನ್ನು ಕೆಡವಬಹುದು. ಅಕ್ರಮ ನಿರ್ಮಾಣ. ಮಾಸ್ಟರ್ ಪ್ಲಾನ್ನ ನಿಯಮಗಳನ್ನು ಉಲ್ಲಂಘಿಸಿ ಅಥವಾ ಅನುಮತಿಯಿಲ್ಲದೆ ನಿರ್ಮಿಸಿದ ಕಟ್ಟಡಗಳನ್ನು ಕೆಡವಬಹುದು. ಅಕ್ರಮ ವಸಾಹತುಗಳ ತೆರವು. ಸಾರ್ವಜನಿಕ ಭೂಮಿಯ ಮೇಲಿನ ಅನಧಿಕೃತ ವಸಾಹತುಗಳನ್ನು ತೆರವುಗೊಳಿಸಬಹುದು. ನೈಸರ್ಗಿಕ ವಿಕೋಪದ ನಂತರದ ಅಭಿವೃದ್ಧಿ. ಭೂಕಂಪ, ಪ್ರವಾಹ ಅಥವಾ ಇತರ ವಿಕೋಪಗಳ ನಂತರ ಶಿಥಿಲಗೊಂಡ ರಚನೆಗಳನ್ನು ಕೆಡವಬಹುದು. ಪರಂಪರೆ ಸಂರಕ್ಷಣೆ. ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆಗಾಗಿ ಕೆಲವು ರಚನೆಗಳನ್ನು ತೆಗೆದುಹಾಕಬಹುದು. ನಿರ್ವಹಣೆಯ ಕೊರತೆ. ಸುರಕ್ಷತೆಗೆ ಅಪಾಯಕಾರಿಯಾದ ಶಿಥಿಲ ಕಟ್ಟಡಗಳನ್ನು ಕೆಡವಬಹುದು. ರಾಜ್ಯಗಳ ನಿರ್ದಿಷ್ಟ ಕಾನೂನುಗಳು. ಭಾರತದ ಹಲವು ರಾಜ್ಯಗಳಲ್ಲಿ ಮನೆ ಒಡೆದಾಕಲು ಸಾಮಾನ್ಯವಾಗಿ ಅಲ್ಲಿನ ನಗರ ಯೋಜನೆ ಮತ್ತು ಅಭಿವೃದ್ಧಿ ಕಾಯ್ದೆ ಅಡಿಯಲ್ಲಿ ನಡೆಯುತ್ತದೆ. ಈ ಕಾಯ್ದೆಗಳ ಪ್ರಕಾರ ನಿಯಮಗಳನ್ನು ಉಲ್ಲಂಘಿಸಿದ ಅಥವಾ ಅಗತ್ಯ ಅನುಮೋದನೆ ಪಡೆಯದ ಕಟ್ಟಡಗಳನ್ನು ಕೆಡವಲು ಆದೇಶಿಸಬಹುದು. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ನೋಟಿಸ್ ನೀಡಿಕೆ. ಕೆಡವುವಿಕೆಗೆ ಮೊದಲು ಮಾಲೀಕರಿಗೆ ಕಾರಣ ತೋರಿಸುವ ನೋಟಿಸ್, ಶೋಕಾಸ್ ನೋಟಿಸ್ ನೀಡಬೇಕು. ಇದನ್ನು ವೈಯಕ್ತಿಕವಾಗಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಅಥವಾ ಕಟ್ಟಡದ ಮೇಲೆ ಅಂಟಿಸಬಹುದು. ವಿಚಾರಣೆ. ಮಾಲೀಕರಿಗೆ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ನೀಡಬೇಕು. ಕೆಡವುವಿಕೆಯ ಆದೇಶ. ಆಕ್ಷೇಪಣೆಗಳನ್ನು ತಿರಸ್ಕರಿಸಿದರೆ ಕೆಡವುವಿಕೆಯ ಆದೇಶವನ್ನು 15ರಿಂದ 40 ದಿನಗಳ ಒಳಗೆ ಕಾರ್ಯಗತಗೊಳಿಸಬಹುದು. ಆಯ್ಕೆಗಳು. ಕೆಡವುವಿಕೆಯು ಸಂಪೂರ್ಣ ಕಟ್ಟಡಕ್ಕೆ ಅಥವಾ ಕೇವಲ ಅಕ್ರಮ ಭಾಗಕ್ಕೆ ಸೀಮಿತವಾಗಿರಬಹುದು. ಕೆಲವು ಪ್ರಕರಣಗಳಲ್ಲಿ ಉಲ್ಲಂಘನೆಯನ್ನು ಸರಿಪಡಿಸಲು ಕಂಪೌಂಡಿಂಗ್ ಅವಕಾಶವಿರುತ್ತದೆ. ಕಾನೂನು ರಕ್ಷಣೆ ಮತ್ತು ಪರಿಹಾರ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸದೆ ಕೆಡವಲ್ಪಟ್ಟ ಮನೆಗಳ ಮಾಲೀಕರಿಗೆ ಪರಿಹಾರವನ್ನು ಒದಗಿಸಬೇಕು ಮತ್ತು ಜವಾಬ್ದಾರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಬ್ಬ ವ್ಯಕ್ತಿಯ ಮನೆಯನ್ನು ಕೆಡವುವುದು ಆತನ ಕುಟುಂಬದ ಆಶ್ರಯದ ಹಕ್ಕನ್ನು ಭಾರತದ ಸಂವಿಧಾನದ 21ನೇ ವಿಧಿಯಡಿ ಉಲ್ಲಂಘಿಸುತ್ತದೆ. ಆದ್ದರಿಂದ ಕೆಡವುವಿಕೆಯು ಕೊನೆಯ ಆಯ್ಕೆಯಾಗಿರಬೇಕು ಮತ್ತು ಇತರ ಪರಿಹಾರಗಳಾದ ಭಾಗಶಃ ಕೆಡವುವಿಕೆ ಅಥವಾ ಕಂಪೌಂಡಿಂಗ್ನಂತಹ ಆಯ್ಕೆಗಳನ್ನು ಮೊದಲು ಪರಿಗಣಿಸಬೇಕು. ಹಾಗಾಗಿ ಭಾರತದಲ್ಲಿ ಮನೆ ಕೆಡವುವಿಕೆಯು ಕಾನೂನಿನ ಚೌಕಟ್ಟಿನೊಳಗೆ ಪಾರದರ್ಶಕವಾಗಿ ಮತ್ತು ನ್ಯಾಯಯುತವಾಗಿ ನಡೆಯಬೇಕು. ಸುಪ್ರೀಂ ಕೋರ್ಟ್ನ ಆದೇಶಗಳು ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿಸಿವೆ.
ಇದರಿಂದ ಸರ್ಕಾರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸದಂತೆ ತಡೆಯಲಾಗಿದೆ. ಮನೆ ಕೆಡವುವಿಕೆಗೆ ಸಂಬಂಧಿಸಿದ ಯಾವುದೇ ಪ್ರಕರಣದಲ್ಲಿ ಮಾಲೀಕರಿಗೆ ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಕಾನೂನು ಅವಕಾಶಗಳಿವೆ. ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು ಮಾಹಿತಿಯನ್ನು ಆಧರಿಸಿದೆ.